ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಹೇಳಿ ಅಂತ ಹೇಳ್ರಿ, ಹೇಳ್ತೀನಿ. ಸ್ನೇಹಿತರೆ, ಇವತ್ತು ಮಾಡುವಂಥ ಸಂಚಿಕೆಯಲ್ಲ ಇಡೀ ದಿವಸ ಮೆಲುಕು ಹಾಕುವ ಹಾಗೆ ಇರಬೇಕು. ಒಂದು ಅದ್ಭುತವಾದಂಥ ಕತೆ ಇರಬೇಕು. ಅಂಥದ್ದೊಂದು ಪುಷ್ಕಳವಾದ ಭೋಜನವನ್ನು ತಮಗೆ ತಂದಿದ್ದೇನೆ. ಮತ್ತು ಇವತ್ತು ನಾನು ಭಾಳ ವಿಶೇಷವಾದಂಥ ವಿಷಯಗಳು ಪಶ್ಚಿಮ ಬಂಗಾಳದ ಬಗ್ಗೆ, ಕಲ್ಕತ್ತಾ ಬಗ್ಗೆ ತಂದಿದ್ದೀನಿ. ಬಹುಶಃ ಎಲ್ಲಿಯೂ ಇದು ಪ್ರಸ್ತಾಪ ಕೂಡ ಆಗಿಲ್ಲ. ನಾಳೆ ಸೋಮವಾರ, ನಾಳೆ ಈ ಮೊದಲ ವಿಧಾನಮಂಡಲದ ಅಧಿವೇಶನದ ಕಟ್ಟ ಕಡೆಯ ದಿನ. ಏನೇನು ಮಾಡಿದರು, ಈ ವಿಧಾನಮಂಡಲದ ಅಧಿವೇಶನದಲ್ಲಿ ಏನೇನಾಯಿತು ಅನ್ನೋದನ್ನು ತಾವು ಈಗಾಗಲೇ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿರಿ. ಇದು ಬಜೆಟ್ ಅಧಿವೇಶನ ಆಗಿತ್ತು, ಅದರ ಭಾಳ ಕ್ಲುಪ್ತವಾಗಿ ಅದರ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದಾದ ಮೇಲೆ ಏನು ನಡೀತದೆ, ಪಶ್ಚಿಮ ಬಂಗಾಳದಲ್ಲಿ ಇದೇ ರೀತಿಯಾದಂಥ ಜಂಗಿ ಕುಸ್ತಿ ಇರುತ್ತಾ ಅಥವಾ ಅಭಿವೃದ್ಧಿ ಆಗತ್ತಾ, ಯಾವ ರೀತಿ ಫೋಕಸ್ ಮಾಡಲಾಗತ್ತೆ ಪಶ್ಚಿಮ ಬಂಗಾಳಕ್ಕೆ ಅನ್ನುವಂಥ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳಲೇಬೇಕಾದಂಥ ಒಂದು ಕತೆ ಕಟ್ಟ ಕಡೆಗೆ ಹೇಳ್ತೀನಿ. ಹೇಳಿ ಅಂತ ಹೇಳ್ರಿ, ಹೇಳ್ತೀನಿ. ನಿಮಗೆ ಗೊತ್ತು, ಟಾಟಾದವರು ನ್ಯಾನೋ ಕಾರ್ನ ಪ್ರಾರಂಭ ಮಾಡಿದ್ರು ಸಿಂಗೂರಲ್ಲಿ. ಯಾವ ರೀತಿಯ ಗಲಾಟೆ ಮಾಡಿ ಅವ್ರನ್ನ ಓಡಿಸಲಾಯಿತು ಅನ್ನೋದು ತಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಲ್ಲಿಂದ ಇಲ್ಲಿಯವರೆಗೂ ಪಶ್ಚಿಮ ಬಂಗಾಳ ಕಡೆ ಯಾವುದೇ ಇಂಡಸ್ಟ್ರಿಯಲಿಸ್ಟು ಕಾಲು ಕೂಡ ಹಾಕಿಲ್ಲ. ಇರುವ ಜೂಟ್ ಫ್ಯಾಕ್ಟ್ರಿಯಿಂದ ಹಿಡಿದು ಎಲ್ಲ ಬಂದಾದವು ಕೂಡ. ಅಲ್ಲಿ ಇದ್ದಂಥ ಸಣ್ಣ ಪುಟ್ಟ ಕಾಟೇಜ್ ಇಂಡಸ್ಟ್ರಿ, ಗುಡಿ ಕೈಗಾರಿಕೆಗಳನ್ನ ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ಪ್ರಮಾಣದ ಮಲ್ಟಿನ್ಯಾಷನಲ್ ಕಂಪ್ನಿ ಆಗಲಿ ಅಥವಾ ಯಾವುದೋ ದೊಡ್ಡ ಇಂಡಸ್ಟ್ರಿ ಆಗಲಿ ಅಲ್ಲಿ ಬಂದು ನೆಲೆ ಊರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಂಚೆ ಅಂದರೆ ಅಲ್ಲಿ ಈ ಮಮತಾ ಬೇಗಮ್ ಅವರ ಸಂಘರ್ಷದಲ್ಲಿ ಹಲ್ದಿಯಾ ಪೆಟ್ರೋಕೆಮಿಕಲ್ಸ್ ಅನ್ನುವಂಥ ದೊಡ್ಡದಾದಂಥ ಪೆಟ್ರೋಕೆಮಿಕಲ್ ಕಂಪ್ನಿ, ಅದಕ್ಕೆ ಪಶ್ಚಿಮ ಬಂಗಾಳ ಸರ್ಕಾರ 2,000 ರೂಪಾಯಿ ದಂಡವನ್ನು ಕಟ್ಟಬೇಕಾಗತ್ತೆ, ದುಡ್ಡನ್ನು ಕೊಡಬೇಕಂತ ಆ ಮಟ್ಟಿಗೆ ಹೋರಾಟ ನಡೆದಿರುತ್ತೆ. ಈಗ ಅದೇ ಹಲ್ದಿಯಾ ಪೆಟ್ರೋಕೆಮಿಕಲ್ಸು 6,000 ಕೋಟಿ ರೂಪಾಯಿ ಬಂಡವಾಳವನ್ನು ಪಶ್ಚಿಮ ಬಂಗಾಳದಲ್ಲಿ ಹೂಡ್ತಾ ಇದೆ. 6,000 ಕೋಟಿ ರೂಪಾಯಿಗಳು ಹೊಸ ಪ್ಲ್ಯಾಂಟಿಗೆ. ಇನ್ನು L&T ಅವರು 30 ಮೆಗಾವ್ಯಾಟ್ನ ಡಾಟಾ ಸೆಂಟರನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು 25,000 ಜನ ಡಾಟಾ ಸೈಂಟಿಸ್ಟ್ಗಳಿಗೆ, ಟೆಕ್ನೋಕ್ರಾಟ್ಸ್ಗಳಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಏಕಕಾಲಕ್ಕೆ ಉದ್ಯೋಗ ಲಭ್ಯ ಆಗುತ್ತೆ. ಈಗಾಗಲೇ ಸರ್ಕಾರ 1 ಲಕ್ಷ ಉದ್ಯೋಗಗಳನ್ನ ನಾವು ಮಾಡ್ತೀವಿ, ನೇಮಕಾತಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಮೊನ್ನೆ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಹೇಳಾಗಿದೆ. ಯಾವತ್ತೂ ಸರ್ಕಾರದಿಂದ ನೌಕರಿ ಕೊಡೋ ಕೆಲಸ ಸಾಧ್ಯವೇ ಇಲ್ಲ ಸ್ವಾಮಿ. ಏಕೆಂದರೆ 10 ಕೋಟಿ ಜನಸಂಖ್ಯೆಗೆ ನೀವು 1 ಲಕ್ಷ ಕೆಲಸ ಕೊಡೋದು ಯಾವ ಮೂಲೆಗೂ ಸಾಲಲ್ಲ. ಸೌಕರ್ಯಗಳನ್ನು ಮಾಡಿಕೊಡ್ಬೇಕು, ಮೂಲಭೂತ ಸೌಕರ್ಯಗಳು ಮತ್ತು ಉದ್ಯಮ ನಡೆಸಲಿಕ್ಕೆ ಬೇಕಾದಂಥ ಲೈಸೆನ್ಸ್ ಇರಲಾರ್ದಂಥ, ಫ್ರೆಂಡ್ಲಿ ಆದಂಥ, ಸಮನ್ವಯ ಮಾಡಿಕೊಳ್ಳಬಹುದಾದಂಥ ಸರ್ಕಾರ ಇರಬೇಕು. ಅದಕ್ಕೀಗ L&T ಅವರು ಶುರು ಮಾಡ್ತಾ ಇದ್ದಾರೆ. ಇನ್ನು ಪಿಯರ್ಲೆಸ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅನ್ನುವಂಥ ಅತಿ ದೊಡ್ಡದಾದಂಥ ಒಂದು ಗ್ರೂಪು 1,000 ಕೋಟಿ ರೂಪಾಯಿಗಳನ್ನು ಬಂಡವಾಳವನ್ನು ಹೂಡ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ. 400 ಕೋಟಿ ರೂಪಾಯಿಗಳಲ್ಲಿ ಅಲ್ಲೊಂದು ಕ್ಯಾನ್ಸರ್ ಸೆಂಟರನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿಮ್ಮ ಭಾಳ ಮುಖ್ಯವಾದಂಥದ್ದು, ವಿಶೇಷವಾದದ್ದು, ನಿನ್ನೆ ಎಲ್ಲ ಮೊನ್ನೆ ಶುಕ್ರವಾರ ದಿವಸ ಸುವೇಂದು ಅಧಿಕಾರಿ ಹೇಳಿದ್ದು, ನಾವು UCCಯನ್ನು ಲಾಗು ಮಾಡ್ತಾ ಇದ್ದೇವೆ ಪಶ್ಚಿಮ ಬಂಗಾಳದಲ್ಲಿ. ಈಗಾಗಲೇ ಯಾವ ಅಸ್ಸಾಮು, ಉತ್ತರಾಖಂಡು, ಗೋವಾದಲ್ಲಿದೆಯೋ ಅದು ಪಶ್ಚಿಮ ಬಂಗಾಳದಲ್ಲಿಯೂ ಆಗಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್. ಬೇರೆ ರಾಜ್ಯದಲ್ಲಿ ಮಾಡೋದು ದೊಡ್ಡ ವಿಷಯ ಇಲ್ಲ. ಎಲ್ಲಿ ಮುಸಲ್ಮಾನರು ನಿರ್ಣಾಯಕವಾಗಿದ್ದಾರೋ, ಎಲ್ಲಿ ಮುಸಲ್ಮಾನರು ಅತಿ ಜಗಳಗಂಟರಾಗಿದ್ದಾರೋ, ಅತಿ ಅನ್ನುವಂಥ ಶಬ್ದವನ್ನು ಅರ್ಥ ಮಾಡ್ಕೋಬೇಕು ನೀವು, ಅತಿ ಜಗಳಗಂಟರಾಗಿದ್ದಾರೋ, ಎಲ್ಲಿ ಇದು ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಹುದಾದ ಸಾಧ್ಯತೆ ಇದೆಯೋ, ಎಲ್ಲಿ ಜೇನುಗೂಡಿಗೆ ಕೈ ಹಾಕುವಂಥ ವ್ಯವಸ್ಥೆ ಇದೆಯೋ, ವಾತಾವರಣ ಇದೆಯೋ, ಅಂಥಲ್ಲಿ UCC ಮಾಡೋದು ಭಾಳ ಕಷ್ಟ. ಆದರೆ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವೀಗ ಇದಕ್ಕೋಸ್ಕರ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ನ ಕಮಿಟಿಯನ್ನು ಮಾಡ್ತಾ ಇದ್ದೀವಿ, UCC ಬಿಲ್ಲನ್ನು ಪಾಸ್ ಮಾಡ್ತೀವಿ. ಎಂಥ ನಿರ್ಣಾಯಕವಾದ ವಿಚಾರ, ಯಾವ ದಾರ್ಷ್ಟ್ಯ ಸುವೇಂದು ಅಧಿಕಾರಿದು. ಆಲೋಚನೆ ಮಾಡಿ, ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಎಷ್ಟು ಮಾನಸಿಕವಾಗಿ ತಯಾರಿಯಾಗಿ ಬಂದು ಕೂತಿದ್ದಾರೆ ಅನ್ನೋದನ್ನು ವಿಚಾರ ಮಾಡಬೇಕು. ಇದ್ರ ಜೊತೆ ಭಾಳ ಮುಖ್ಯವಾಗಿ 2 ಪ್ರಮುಖ ಬಿಲ್ಗಳನ್ನು ಈ ಸಾಲ ನಾಳೆ ಸೋಮವಾರ ದಿವಸ ಪಾಸ್ ಮಾಡ್ತಾ ಇದ್ದಾರೆ. ಒಂದು, ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಕಂಟ್ರೋಲ್ ಆಫ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ. ಇನ್ನೊಂದು ಸಲ ಕೇಳಿಸ್ಕೊಡ್ರಿ, ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಕಂಟ್ರೋಲ್ ಆಫ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ. BNS 111, 112 ಪ್ರಕಾರ ಚಾರ್ಜ್ ಶೀಟ್ ಆದ ಮೇಲೆ ಆತನನ್ನು
ಪೊಟೆನ್ಷಿಯಲ್ ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಯಾರದರ ಮೇಲೆ ಚಾರ್ಜ್ ಶೀಟ್ ಹಾಕಿದರೆ. ಪ್ರಿವೆಂಟಿವ್ ಮೆಜರಲ್ಲಿ ಮುಂಜಾಗರೂಕತಾ ಕ್ರಮವಾಗಿ ಆತನ 1 ವರ್ಷದ ಒಳಗೆ ಬಂಧನದಲ್ಲಿಟ್ಕೋಬಹುದು, ಗಲಾಟೆ ಮಾಡಿದವನನ್ನು, ರೌಡಿಯನ್ನು, ಅಥವಾ ಗಡೀಪಾರು ಮಾಡಬಹುದು. ಒಂದು ವಿಶೇಷವಾದಂಥ ಕಾಯ್ದೆ. ಆ ಕಾಯ್ದೆಯನ್ನು ಇವೆರಡು ಸಪೋರ್ಟ್ ಮಾಡ್ತವೆ. ಇದರ ಜೊತೆ ಇನ್ನೊಂದು ವೆಸ್ಟ್ ಬೆಂಗಾಲ್ ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ 1972, ಅಲ್ಲಿ ಇದ್ದದ್ದನ್ನು ತಿದ್ದುಪಡಿ ಮಾಡ್ತಾಯಿದ್ದಾರೆ. ಎಲ್ಲಕ್ಕಿಂತ ಮಜಾ ಕೇಳಬೇಕು ನೀವು, ಅಲ್ಲಿಯ ಸರ್ಕಾರಿ ಅಧಿಕಾರಿಗಳೆಲ್ಲ ಅವರೆಲ್ಲ ದಡ್ಡು ಬಿದ್ದು ಹೋಗಿದ್ರು. ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಲಂಚ ಹೊಡೆಯೋದು, ಇಷ್ಟ ಬಂದಾಗ ಆಫೀಸಿಗೆ ಬರೋದು. ಮಮತಾ ಬೇಗಂ TMCಯ ಗೂಂಡಾಗಳಿಗೆ ನಿಯತ್ತಿನಿಂದ ಇರೋದು. ಅವ್ರಿಗೆ ನಿಯತ್ತಿಂದ ಇದ್ಬಿಟ್ರೆ ಇವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ, ಇವ್ರು ಸಸ್ಪೆಂಡ್ ಆಗಲ್ಲ, ಅವ್ರನ್ನ ಕಿತ್ತೊಗೆಯಲ್ಲ, ಉಚ್ಚಾಟನೆ ಮಾಡಲ್ಲ, ಅವ್ರ ನೋಟಿಸ್ ಜಾರಿ ಆಗಲ್ಲ. ಅಷ್ಟು ವ್ಯವಸ್ಥೆ ನಿರಂತರವಾಗಿ ಅನೂಚಾನವಾಗಿ ನಡ್ಕೊಂಬಂದಿತ್ತು. ಈಗ ಅದನ್ನು ಯಾವ ರೀತಿ ಬಿಗಿ ಮಾಡಲಾಗಿದೆ ಅಂದರೆ, ಮೊದಲೇದು ಬಯೋಮೆಟ್ರಿಕ್ ಶುರು ಮಾಡ್ತಾ ಇದ್ದಾರೆ ಎಲ್ಲ ಕಚೇರಿಗಳಲ್ಲಿ. ಜೊತೆಗೆ ಭಾನುವಾರವೂ ಕೂಡ ಕೆಲವು ಕಚೇರಿಗಳು ಓಪನ್ ಇಡಬೇಕು. ಯಾವ ಕಚೇರಿಗಳು? ಪರ್ಸ್ನಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಡಿಪಾರ್ಟ್ಮೆಂಟ್ ಅಂತೇನಿದ್ದಾವೆ ಅವು ಶನಿವಾರ ಭಾನುವಾರ ಕೂಡ ಓಪನ್ ಇರ್ತವೆ. ಅದರಲ್ಲಿ ಪಬ್ಲಿಕ್ ಗ್ರೇವಿಯನ್ಸು, ವಿಜಿಲೆನ್ಸು, ಸಿವಿಲ್ ಸರ್ವಿಸ್ ಮ್ಯಾನೇಜ್ಮೆಂಟು ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರಬೇಕು ಶನಿವಾರ ಭಾನುವಾರ. ಇವ್ರಿಗೆಲ್ಲ ಹೇಗೆ ಆಗ ರಜೆ? ಇವರು 7 ದಿವಸ ಕೆಲಸ ಮಾಡ್ತಾರಾ? ಇಲ್ಲ, ಇವರಿಗೆ ಸೋಮವಾರ ಮಂಗಳವಾರ ಪಾಳಿಯ ಪ್ರಕಾರ ರಜೆ ಸಿಗತ್ತೆ. ಅಂದರೆ ಜನರ ಮೂಲಭೂತ ಸೌಕರ್ಯಕ್ಕೆ, ಅವರ ಗ್ರೇವಿಯನ್ಸ್ಗೆ ಮತ್ತು ಪಾರದರ್ಶಕತೆಗೆ, ವಿಜಿಲೆನ್ಸು ಇದೆಲ್ಲವನ್ನು ನಿಭಾಯಿಸುವಂಥ ಇಲಾಖೆಯನ್ನು ಮಾಡಿ ಅದರ ಮೂಲಕ, ಈಗಾಗಲೇ ಇಲಾಖೆ ಇದೆ, ಅದಕ್ಕೆ ಪುನರುಜ್ಜೀವನ ಮಾಡಬೇಕಾದ ಅಗತ್ಯತೆ ಇತ್ತು. ಮಾಡಿ ವಾರದ 7 ದಿವಸ ಕೆಲಸ ಆಗೋಂಗೆ ಮಾಡ್ತಾಯಿದ್ರು. ಒಬ್ಬ ಮುಖ್ಯಮಂತ್ರಿ ಏನು ಮಾಡಬಹುದು ಅಂತ ಯಾರಾದರೂ ಕೇಳಿದ್ರೆ ಸುಮ್ಮನೆ ಇದು ಪಟ್ಟಿಯನ್ನು ಒಯ್ದು ಕೊಡ್ಬೇಕು, ತೊಗೊಳ್ರಿ ಸ್ವಾಮಿ ಇದನ್ನು ಇಟ್ಕೊಂಡು ಮಾಡಿ. ಯೋಗಿ ಆದಿತ್ಯನಾಥ್ ಅಲ್ಲಿ ಮಾಡ್ತಾ ಇದ್ದಾರೆ, ಹಿಮಂತ ಬಿಸ್ವ ಶರ್ಮಾ ಇಲ್ಲಿ ಮಾಡ್ತಾ ಇದ್ದಾರೆ, ಈತ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾ ಇದ್ದಾನೆ. ಭಾಳ ಮುಖ್ಯವಾಗಿ ಒಂದು ಡೆವಲಪ್ಮೆಂಟ್ ಆಗಿದೆ, ಇದು ಗಮನಕ್ಕೆ ಬರಲ್ಲ. ಈ ಪೌರ್ವಾತ್ಯ ಭಾರತ ಇದೆಯಲ್ಲ, ಅದನ್ನು ಪೋರ್ಟ್ ಹಬ್ ಮಾಡಬೇಕು ಅನ್ನೋ ನರೇಂದ್ರ ಮೋದಿಯವರ ಮೊದಲಿಂದ ಕನಸದು. ಸಮುದ್ರದ ಮೂಲಕ ಸಾಗಣೆ ಆಗಬೇಕು ಅಂತ ನರೇಂದ್ರ ಮೋದಿ ಯಾವಾಗಲೂ ಹೇಳ್ತಾರೆ. ನಾವು ಬೈ ರೋಡ್ ಕಳಿಸೋದಿದೆಯಲ್ಲ, ಇದು ಭಾಳ ದುಸ್ತರ ಮತ್ತು ಆ ನಾಟಿಕಲ್ ಮೈಲ್ಸ್ಗೆ ಕಂಪೇರ್ ಮಾಡಿದರೆ ಇದು ಜಾಸ್ತಿ ಆಗುತ್ತೆ. ಅದ್ರ ಬದಲು ಹಡಗು, ದೋಣಿ, ಬೇರೆ ಬೇರೆ ವ್ಯವಸ್ಥೆ ಮೂಲಕ ಮಾಡಿದರೆ, ಸಮುದ್ರ ಮಾಲಾ ಅಂತ ಮಾಡಿದರೆ, ಸಾಗರ ಮಾಲಾ ಪ್ರಾಜೆಕ್ಟ್ ಅಂತ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ರು ಅಂತ. ಅದಕ್ಕೆ ಇವರು ಕೋಆಪ್ರೇಟ್ ಮಾಡಲಿಲ್ಲ ಇಲ್ಲಿವರೆಗೂ. ಯಾರು? ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ಕೋಆಪ್ರೇಟ್ ಮಾಡಲಿಲ್ಲ ಮಮತಾ ಬೇಗಂ ಅವರು. ಈಗ ಅಲ್ಲಿ ಕಲ್ಕತ್ತಾ ಪೋರ್ಟ್ ಇದೆ, ಆ ಕಲ್ಕತ್ತಾ ಪೋರ್ಟ್ನ ಮೇಲೆ ಸಾಂದ್ರತೆ ಒತ್ತಡ ಜಾಸ್ತಿ ಇರೋ ಕಾರಣಕ್ಕೆ ಅಲ್ಲಿ ಹಲ್ದಿಯಾ ಪೋರ್ಟ್ ಅಂತ ಪೂರ್ವ ಮೇದಿನಿಪುರಲ್ಲಿದೆ. ಇಲ್ಲಿ ಈಗ ಹಲ್ದಿಯಾ ಪೋರ್ಟು ಕೇವಲ ಅಲ್ಲಿ ಟ್ರಾನ್ಸಿಟ್ಗೆ ಮತ್ತು ಅಲ್ಲಿ ಇದನ್ನು ಮಾಡಲಿಕ್ಕೆ, ಡಾಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಮುಂದೆ ಅದನ್ನು ಸುಸಜ್ಜಿತಗೊಳಿಸಲಾಗತ್ತೆ, ಅತ್ಯಾಧುನಿಕಗೊಳಿಸಲಾಗತ್ತೆ. ಮರ್ಚೆಂಟ್ ಶಿಪ್ಗಳೇನು ಬರ್ತವೆ, ಯಾವ ಕಲ್ಕತ್ತಾ ಪೋರ್ಟಿಗಿರುವಂಥ ಸೌಕರ್ಯಗಳಿದ್ದಾವೆ ಅದಕ್ಕಿಂತ ಹೆಚ್ಚಿನ ಸೌಕರ್ಯವನ್ನು ಮಾಡಿ, ಜೊತೆಗೆ ಇಮಿಗ್ರೇಷನ್ ಚೆಕ್ ಪೋಸ್ಟನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಏನೇನು ರೀ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಏನ್ರಿ? ಮಾಡುವಂಥ ಪೃಷ್ಠಭೂಮಿಯಾಗಿರುವಂಥ ಜಾಗದಲ್ಲಿ ಏನೂ ಮಾಡಲೇ ಇಲ್ಲಲ್ಲ ಮಮತಾ ಬೇಗಂ. ಸ್ವಲ್ಪ ಸಮನ್ವಯ ಮಾಡಿಕೊಂಡು, ಸ್ವಲ್ಪ ಕೇಂದ್ರ ಸರ್ಕಾರ ಜೊತೆ ಚೆನ್ನಾಗಿದ್ದುಬಿಟ್ರೆ, ಬಾಂಧವ್ಯವನ್ನು ಇಟ್ಕೊಂಡಿದ್ರೆ ಪಶ್ಚಿಮ ಬಂಗಾಳ ಎಲ್ಲಿಂದ ಎಲ್ಲಿ ಹೋಗಿರೋದು? ಬ್ರಿಟಿಷರು ದಿಲ್ಲಿ ಬಾಂಬೆಗೆ ಓಡಾಡಲಿಲ್ಲ ರೀ, ಮೊದಲು ಬಂದದ್ದು ಕಲ್ಕತ್ತಾಗವರು. ಕಲ್ಕತ್ತಾನ ರಾಜಧಾನಿ ಮಾಡ್ಕೊಂಡಿದ್ರು ಅವ್ರಿಗೆ ಗೊತ್ತಿತ್ತು ಇದ್ರ ಮಹತ್ವ ಏನಂತ. ಈಕೆಗೆ ಗೊತ್ತಿಲ್ಲ, ಏನು ಮಾಡೋಣ ಹೇಳ್ರಿ. ಇದಾದಮೇಲೆ ಒಂದು ಟ್ರ್ಯಾಂಗಲನ್ನು ಮಾಡ್ತಾಯಿದ್ರಿ, ಇದು ಭಾಳ ಮುಖ್ಯವಾದದ್ದು, ಭಾಳ ಸುದೀರ್ಘ ಆಗ್ತಾಯಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಭಿವೃದ್ಧಿ ಕೆಲಸಗಳನ್ನು ನಾವು ಕೇಳಿಸ್ಕೋಬೇಕು. ಕೇವಲ ಸೆನ್ಸೇಷನಲ್ ವಿಚಾರಗಳನ್ನ ಮಾತಾಡೋದು, ಎಲ್ಲಿ ಮೊಟ್ಟೆ ಹೊಡೆದ್ರು, ಎಲ್ಲಿ ಕಲ್ಲು ಹೊಡೆದ್ರು, ಎಲ್ಲಿ ಒಳಗೆ ಹಾಕಿದ್ರು, ಎಲ್ಲಿ ಚಡ್ಡಿ ಬಿಚ್ಚಿದ್ರು, ಅದಲ್ಲ. ಅದನ್ನು ಮೀರಿ ಒಂದು ರಾಜ್ಯವನ್ನು ಹೇಗೆ ಸರ್ವತೋಮುಖ ಅಭಿವೃದ್ಧಿ ಮಾಡಬಹುದು ಅನ್ನೋದಕ್ಕೆ ಈ ಸಂಚಿಕೆ ಭಾನುವಾರ ಮಾಡ್ತಾ ಇರೋದು. ನಾನು ಮೆಲುಕು ಹಾಕುವ ಸಂಚಿಕೆ ಆಗಬೇಕು ಅಂತ ಹೇಳಿದ್ದು ಅದೇ ರೀಸನ್ಗೆ. ನಮ್ಮ ಆಲೋಚನಾ ಶೈಲಿ ಹಾಗೆ ಸಕಾರಾತ್ಮಕವಾಗಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು. ನಮ್ಮಲ್ಲಿ ಏನಾಗುತ್ತೆ, ತಿಳುವಳಿಕೆಯ ಸಂಚಿಕೆಗಳನ್ನು ಮಾಡಿದಾಗ ನೋಡುಗರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾವಾಗ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಗಂಭೀರವಾಗಿ ತುಂಬ ಅಧ್ಯಯನ ಮಾಡಿ ಹೇಳಲೇಬೇಕಿದ್ನ ಇದು ತಿಳ್ಕೊಬೇಕು ನಮ್ಮವರು ಅಂತ ಅಂದ ಸಂಚಿಕೆ ಓಡೋದೇ ಇಲ್ಲ. ಅದು ಓಡಲಿ ಅನ್ನೋದು ನನ್ನ ಉದ್ದೇಶ ಅಲ್ಲ, ಅಥವಾ ಹೆಚ್ಚು ಜನರ ಅದು ಏನೋ ದೊಡ್ಡದಾಗಿ ಕ್ರಾಂತಿ ಮಾಡಲಿ ಅಂತಲ್ಲ. ಜನ ಅಟ್ಲೀಸ್ಟ್ ನೋಡಿದರೆ ನಾವು ಕಷ್ಟಪಟ್ಟು ನೋಟ್ಸ್ ಮಾಡಿದ್ದು, ಟಿಪ್ಪಣಿ ಮಾಡ್ಕೊಳೋದು ಸಾರ್ಥಕ ಆಗುತ್ತೆ ಅಂತ. ಯಾವುದು ಪುನರಪಿ ಹೇಳಲ್ಲ, ಇರೋ ವಿಷಯವನ್ನು ಹೇಳ್ತಾ ಇದ್ದೀನಿ. ಈ ಬೀರ್ಭೂಮ್, ಬಾಕುಡ ಮತ್ತು ದುರ್ಗಾಪುರ ಅಂತಿದೆ, ಈ 3 ಇದಾವಲ್ಲ, ಇದನ್ನೊಂದು ಟ್ರ್ಯಾಂಗಲ್ ಮಾಡ್ತಾಯಿದ್ದಾರೆ. ಈ ಟ್ರ್ಯಾಂಗಲ್ ಮಾಡಿ ಏನು ಮಾಡ್ತಾರೆ, ಇದಕ್ಕೆ ಡಿಫೆನ್ಸ್ ಟ್ರ್ಯಾಂಗಲ್, ಮಿಲಿಟರಿ ಟ್ರ್ಯಾಂಗಲ್ ಅಂತ ಹೇಳ್ತಾರೆ.
ಈ ದುರ್ಗಾಪುರ್ನಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಕ್ಟ್ರಿ ಹಾಕ್ತಾ ಇದ್ದಾರೆ. ಬಾಕುಡ ಈ ಅಹಮದ್ಪುರ್ ಶುಗರ್ ಫ್ಯಾಕ್ಟ್ರಿ ಅಂತ ಇತ್ತು 2002ರಲ್ಲಿ. ಈ ಮಮತಾ ಬೇಗಂ ಕಾಲದಲ್ಲಿ ಎಲ್ಲ ಏನೇನು ಆಗ್ಬೋದು ಮತ್ತೆ ಶುರು 2002ಕ್ಕೆ ಎಡರಂಗದ ಕಾಲದಲ್ಲಿ ಬಂದಾಗಿದ್ದು. ಮಮತಾ ಬೇಗಂ ಕಾಲದಿಂದನೂ ಬಂದ್ ಹಾಕ್ಕೊಂಡೇ ಇತ್ತು. ಅಲ್ಲಿ ಇಂಡಸ್ಟ್ರಿಗಳೇ ಇಲ್ಲ. ಪಕ್ಕದಲ್ಲಿ ಸೈಂಥಿಯಾ ರೈಲ್ವೆ ಸ್ಟೇಷನ್ ಇದೆ, ಅದಕ್ಕೆ ಅಹಮದ್ಪುರ ರೈಲ್ವೆ ಸ್ಟೇಷನ್ ಇದೆ, ಸಾಗಣೆಗೆ ವ್ಯವಸ್ಥೆ ಇದೆ. ಆದರೂ ಕೂಡ ಯಾವುದೇ ಕೆಲಸ ಮಾಡಿರಲಿಲ್ಲ ಅಲ್ಲಿ. ಈಗ ಈ ಬೀರ್ಭೂಮು, ಬಾಕುಡ, ದುರ್ಗಾಪುರ್ನಲ್ಲಿ ಡಿಫೆನ್ಸ್ ಫ್ಯಾಕ್ಟ್ರಿಗಳನ್ನು ಹಾಕಲಾಗ್ತಾ ಇದೆ. ಭಾರತ ದೇಶಕ್ಕೆ ಸ್ವಮೇಕ್ ಇಂಡಿಯಾ ಅಂತ ನರೇಂದ್ರ ಮೋದಿಯವರ ಸ್ವಮೇಕ್ ಅಂತಿದೆಯಲ್ಲ, ನಾವೇ ತಯಾರು ಮಾಡಿ ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಸಾಕಾರ ಸ್ವರೂಪವನ್ನು ನಾವು ಈ ಟ್ರಯಾಂಗಲಲ್ಲಿ ನೋಡ್ಬೋದು. ಬೀರ್ಭೂಮ್, ಬಾಕುಡ, ದುರ್ಗಾಪುರಲ್ಲಿ. ಪಕ್ಕದಲ್ಲಿ ಪಾನಗರ್ ಸೇನಾ ಕ್ಯಾಂಪ್ ಬೇರೆ ಇದೆ. ಬಾಕುಡದಲ್ಲಿ ಗಂಗಾ ಘಾಟ್ ಇದೆ. ಇದ್ರ ಜೊತೆ ಭಾಳ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಆಮೇಲೆ ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಅನ್ನೋದಕ್ಕೆ ಇನ್ನೊಂದು ವಿಶೇಷ ಇದೆ. ಏನಂದರೆ, ಯಾವುದೋ ಫಲವತ್ತಾದ ಭೂಮಿಯನ್ನು ತೆಗೆದುಕೊಂಡು ಹೋಗಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಕೃಷಿಕರನ್ನು ಓಡಿಸಿ ಅಲ್ಲಿ ಇಂಡಸ್ಟ್ರಿಗಳನ್ನ ಮಾಡ್ತಾ ಇಲ್ಲ. ಆ ಭೂಮಿ ಇದೆಯಲ್ಲ, ಈ ಭೂಮಿಗೆ ಇದು ಬಂಜರ್ ಭೂಮಿ, ಬ್ಯಾರನ್ ಲ್ಯಾಂಡ್ ಇದು. ಇದಕ್ಕೆ ಅಲ್ಲಿ ರಾರ್ ಬಾಂಗೋ ಅಂತ ಕರೀತಾರೆ. ರಾರ್ ಬಾಂಗೋ ಅಂತಂದರೆ ಕೆಂಪು ಮಣ್ಣಿನ ಭೂಮಿ ಅಂತ. ಫಲವತ್ತತೆ ಇರಲಾರದ ಭೂಮಿ, ಕಲ್ಕಲ್ಲು ಇರ್ತದೆ, ಅಲ್ಲಿ ನೀವೇನು ಬೆಳೀಲಿಕ್ಕಾಗೋದಿಲ್ಲ. ಆ ಭೂಮಿಯನ್ನು ಹುಡುಕೊಂಡು ಹೋಗಿ ಅಲ್ಲಿ ಈ ರೀತಿಯಾದ ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. ಇದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಚಾರ ಹೇಳ್ತೀನಿ. ಏನಪ್ಪ ಅಂದರೆ, ನಿರ್ಮಲಾ ಸೀತಾರಾಮನ್ ಕಲ್ಕತ್ತಾಗೆ ಬರ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಕಲ್ಕತ್ತಾಗೆ ಬರೋದು ಏನು ದೊಡ್ಡ ವಿಷಯ? ಅದಲ್ಲ ವಿಷಯ. ವಿತ್ತೀಯ ಆಯೋಗದ ಸಭೆ ಈ ಬಾರಿ ತ್ರೈಮಾಸಿಕ ಸಭೆ, ಅದು 3 ತ್ರೈಮಾಸಿಕ ಸಭೆ ಆಗಿಲ್ಲ, ಇದು 4ನೇದು. ಪ್ರತಿ ಬಾರಿಯೂ ಮಮತಾ ಬೇಗಂ ಅವರು ಇದಕ್ಕೆ ಆಬ್ಸೆಂಟ್ ಆಗೋರು. ಯಾವತ್ತೂ ಕೇಂದ್ರ ಸರ್ಕಾರ ಕರೆದಂಥ ಸಭೆಗಳಿಗೆ, ವಿತ್ತೀಯ ಸಭೆ ಆಯೋಗದ ಸಭೆ ಇರಲಿ, ಬೇರೆ ಯಾವುದೋ ಸಮನ್ವಯ ಸಭೆ ಇರಲಿ, ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕರೆದಿರೋ ಸಭೆ ಇರಲಿ, ಯಾವ ಸಭೆಗೂ ಆಕೆ ಹೋಗ್ತಿರಲಿಲ್ಲ, ಬೈಕಾಟ್ ಮಾಡೋರು. ಈ ರೀತಿ ನಾನು ಎಲ್ಲೂ ನೋಡಿರಲಿಲ್ಲ. ಈಕೆ ಮಾತ್ರ ಈ ರೀತಿ ಮಾಡ್ಕೊಳುತ್ತೆ. ಅದು ಬಿಟ್ಟರೆ ಇನ್ನೊಂದು 3-4 ಜನ ಇದ್ದಾರೆ. ಈಗ ಅದನ್ನು ಪ್ರಸ್ತಾಪ ಮಾಡೋದು ಬೇಡ. ಈ ಬಾರಿ GST ಸಭೆ, ವಿತ್ತೀಯ ಆಯೋಗದ ಸಭೆ, GST ಕೌನ್ಸಿಲ್ ಮೀಟಿಂಗ್ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾಯಿದೆ. ಈ ಮಧ್ಯೆ ಅನುಪಮ್ ಖೇರ್ ಬಂದಿದ್ದರು ನಿನ್ನೆಲ್ಲ ಮೊನ್ನೆ. ಈ ಕಲ್ಕತ್ತಾದ ಸಾಂಸ್ಕೃತಿಕ ಬದುಕಿದೆಯಲ್ಲ, ಭಾಳ ಸುಂದರವಾದದ್ದು. ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಸಾಹಿತ್ಯ ಮತ್ತು ಸಂಸ್ಕೃತಿ. ಪಶ್ಚಿಮ ಬಂಗಾಳ ಅತ್ಯಂತ ಪೃಷ್ಠಭೂಮಿ ಒಂದು ಕಾಲಕ್ಕೆ. ಮುಂದೆ ಅದು ನಶಿಸ್ತಾ ಹೋಯಿತು. ಈಗ ನಿನ್ನೆ ಬಂದು ಸುವೇಂದು ಅಧಿಕಾರಿನ ಭೇಟಿಯಾದರು. ಭೇಟಿಯಾಗಿ ಏನು ಪುನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆಯೋ, ಏನು ಡೆಲ್ಲಿನಲ್ಲಿ ಇನ್ಸ್ಟಿಟ್ಯೂಟ್ ಇದೆಯೋ, ಅದೇ ರೀತಿ ಇನ್ಸ್ಟಿಟ್ಯೂಟನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತುಕತೆ ನಡೀತಾ ಇದೆ. ಈ ಸೋನಾರ್ಪುರ್ ಅಂತಿದೆಯಲ್ಲ, ಈ ಸೋನಾರ್ಪುರ್ ಗೇಟ್ವೇ ಆಫ್ ಕಲ್ಕಟ್ಟ ಅಂತ ಹೇಳ್ತಾರೆ ಇದಕ್ಕೆ. ದಕ್ಷಿಣ 24 ಪರಗನ ಅಂತೇನಿದೆ. ದಕ್ಷಿಣ 24 ಪರಗನ ಅಂದರೆ ಈ ರೀತಿ ವಲಸೆಖೋರರ ಅತ್ಯಂತ ಅವ್ರು ಹೇಳಿ ಮಾಡಿಸಿದಂಥ ಜಾಗ ಇದು. ವಲಸೆಖೋರು ಬರಲಿಕ್ಕೆ ಬೇಕಾಗುವಂಥದ್ದು. ಸೋನಾರ್ಪುರ್ ಅದರ ಎಂಡು. ಈಗೇನಾಗಿದೆ ಇಲ್ಲಿ ವಿಶೇಷ ದಕ್ಷಿಣ 24 ಪರಗನಾದ್ದೇನೆಂದರೆ, ಇಲ್ಲಿರುವ ಹಿಂದೂಗಳನ್ನು ಓಡಿಸಿಬಿಟ್ಟಿದ್ದಾರೆ ಮುಸಲ್ಮಾನರು. ಹೆಂಗೆ ಓಡಿಸಿದ್ದಾರೆ ಅದು ಭಾಳ ಮಜಾ ಇರೋದು. ಅವ್ರೇನು ಮಾಡ್ತಾರೆ, ಅಕ್ಕಪಕ್ಕ ಹಿಂದೂಗಳ ಮನೆ ಇದೆ ಅಂತೇಳಿರಿ, ಅಲ್ಲೊಂದು ಮಟನ್ ಅಂಗಡಿ ಮಾಡಿಬಿಡ್ತಾರೆ. ಮಟನ್ ಅಂಗಡಿ ಮಾಡಿ ಆಡಿನ 2 ಕಾಲನ್ನ ನೇತು ಹಾಕ್ತಾರೆ. ಇಲ್ಲ ಕೋಳಿ ಕತ್ತರಿಸ್ತಾರೆ. ನಿಮ್ಮ ಎದುರಿಗೆ ಕೋಳಿ ಕತ್ತರಿಸಿ ನೀವು ಅಲ್ಲಿ ಹೋಗ್ತಾ ಇರ್ತೀರಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತಟ್ಟೆ ಹಿಡ್ಕೊಂಡು ಹೋಗ್ತಾ ಇರ್ತೀರಿ. ಎದುರುಗಡೆ ಕೋಳಿ ಕತ್ತರಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಆಜಾನಕ್ಕೆ ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಹೇಳಬಾರ್ದು ಹೊಲಸು ಮಾಡ್ತಿರ್ತಾರೆ ಅವ್ರ ಮಕ್ಕಳು ಎಲ್ಲ ಸೇರಿ. ಇಡೀ ರಸ್ತೆಯಲ್ಲಿ ನೀವು ಓಡಾಡಲಾರ್ದ ಹಾಗೆ ನಿಮಗೆ ಅತ್ಯಂತ ಕಿಷ್ಕಿಂಧೆ ಮಾಡಿ, ನಿಮಗಲ್ಲಿ ಕಾಲಿಡ್ಲಿಕ್ಕೆ ಆಗಿರಬಾರ್ದು, ದುರ್ನಾತ ಬೀರಬೇಕು, ನೀವು ಅಲ್ಲಿಂದ ಓಡಿ ಹೋಗ್ಬೇಕು. ಆಮೇಲೆ ಆವಾಗ ನಿಮಗೆ ಯಾವುದೇ ಎಷ್ಟು ಸಾಧ್ಯವೋ ಅಷ್ಟು ಉಪಟಳಗಳನ್ನು ಕೊಡೋದು, ನಿಮ್ಮ ಹೆಣ್ಮಕ್ಳ ಮೇಲೆ ಅನಗತ್ಯವಾದ ಅತ್ಯಾಚಾರ ಮಾಡೋದು. ನಿಮ್ಮ ಮಕ್ಕಳ ರಕ್ಷಣೆಗೋಸ್ಕರವಾದರೂ ನೀವು ಆ ಜಾಗ ಖಾಲಿ ಮಾಡ್ತೀರಿ. ಇದು ದಕ್ಷಿಣ 24 ಪರಗನಾದ ಇಷ್ಟು ದಿವಸ ನಡ್ಕೊಂಬಂದಂಥ ಪ್ರತೀತಿ ಇದು. ಇದು ಸೋನಾರ್ಪುರ್ವರೆಗೂ ಬಂದ್ಬಿಟ್ಟಿತ್ತು. ಸೋನಾರ್ಪುರ್ನ ಗೇಟ್ವೇ ಆಫ್ ಕಲ್ಕಟ್ಟ ಅಂತ ಕರೀತಾರೆ. ಹೀಗಿದ್ದಂಥ ಈ ಇವ್ರೇನು ಮಾಡೋರು, ಹಾಗೆ ಮಾಡೋ ಮೂಲಕ ಅಲ್ಲಿರುವಂಥ ಹಿಂದೂಗಳಿದಾರಲ್ಲ, ಅವರು ಅರ್ಧ ರೇಟ್ಗೆ, ಕಾಲು ಭಾಗಕ್ಕೆ ಜಾಗಗಳನ್ನು ಮಾರಿ ಬೇರೆ ಕಡೆ ವಲಸೆ ಹೋಗ್ಬಿಡೋರು. ಇವರು ಸಂಪೂರ್ಣವಾಗಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಈಗ ಅದಕ್ಕೆ ಹಿಸಾಬ್ ಕಿತಾಬ್ ಶುರುವಾಗಿದೆ. ಇದನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಮೊನ್ನೆ ಬಿಲ್ಡಿಂಗ್ ಬಿತ್ತಲ್ಲ, ನಿಮ್ಗೆ ಗೊತ್ತಲ್ಲ, ಆ ಬಿಲ್ಡಿಂಗ್ ಬಿದ್ದಾದ ಮೇಲೆ ಎಲ್ಲ ಬಿಲ್ಡಿಂಗ್ಗಳಿಗೂ ಸ್ಟೇಟಸ್ ಕೋ ತರಲಾಗಿದೆ. ಯಾವುದೇ ಬಿಲ್ಡಿಂಗನ್ನು, ಕಟ್ಟಡವನ್ನು ಇನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗೋ ಹಾಗಿಲ್ಲ. ಜುಲೈ 21 ಅಲ್ಲಿವರೆಗೂ ಇದನ್ನು ಮುಟ್ಟಂಗಿಲ್ಲ ಯಾರು. ಅದಾದ ಮೇಲೆ ಕ್ಲಿಯರೆನ್ಸ್ ತೊಗೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಯಾಕೆಂದರೆ ಈಗ ಏನು ಫಿರ್ಹಾದ್ ಹಕೀಮ್ ಪರ್ಮಿಷನ್ ಕೊಡಿಸಿದ್ನೋ ಅದರಲ್ಲಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಭ್ರಷ್ಟಾಚಾರ ನಡೆದಿದೆ ಮತ್ತು ಕಾನೂನು ಬಾಹಿರವಾಗಿ ಅನುಮತಿಯನ್ನು ಕೊಡಲಾಗಿದೆ ಕಟ್ಟಡವನ್ನು ಕಟ್ಟಲಿಕ್ಕೆ. ಇನ್ನು ಮುಂದೆ ಆ ರೀತಿ ಕಟ್ಟಲಿಕ್ಕಾಗಲ್ಲ. ಈಗ ಅದಕ್ಕೆ ಸ್ಟೇಟಸ್ ಕೋ ತಂದಿದ್ದಾರೆ.
ಒಂದಲ್ಲ ಎರಡಲ್ಲ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತರ ವಿಚಾರಗಳನ್ನು ಹೇಳ್ತಾ ಇದ್ದರೆ ಇಡೀ ದಿವಸ ಹೇಳಬೇಕು. ಸಂಚಿಕೆಗೆ ಅವಧಿ ಕಡಿಮೆ ಇರೋದರಿಂದ ಒಂದು ಸಣ್ಣ ಕಥೆಯನ್ನು ಹೇಳಿ, ನಿಮ್ಗೆ ಗೊತ್ತಿರೋ ಕತೆ ನೋಡಿ. ನಮ್ಮ ಜೀವನದಲ್ಲಿ ನಾವು ಒಂದು ಮನೆ ತೊಗೊಳಿದ್ರೆ, ಒಂದು ಬಾಡಿಗೆ ಮನೆಗೆ ಹೋಗೋದಿದ್ದರೆ, ಎಲ್ಲೇ ಅಂಗಡಿ ಮಾಡೋದಿದ್ದರೆ ನಾವು ಮೊದಲೇ ಅಂತೀವಿ ಗ್ರಹಗತಿಗಳನ್ನ ನೋಡು ಅಂತೀವಿ. ಆಮೇಲೆ ಯಾವ ಮೂಲೆಯಲ್ಲಿ ಏನಿದೆ ನೋಡು ಅಂತೀವಿ. ವಾಸ್ತು ಚೆಕ್ ಮಾಡಿಸಪ್ಪ ಅಂತೀವಿ. ನಮಗೆ ಈ ವಾಸ್ತು, ಈ ಗ್ರಹಗತಿ ಇದ್ರ ಮೇಲೆ ನಂಬಿಕೆ, ದೇವ್ರ ಮೇಲೆ ನಂಬಿಕೆ ಇಡ್ಬೇಕ್ರಿ. ದೇವರು ಮನಸ್ಸು ಮಾಡಿದರೆ ಗ್ರಹಗತಿಯನ್ನೇ ಬದಲಿಸಬಲ್ಲ ಅನ್ನುವಂಥ ಕಥೆಯನ್ನು ಇವತ್ತು ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತಿರೋ ಕಥೆ ಅದು. ಹೇಗೆ ಮಹಾಭಾರತ ಯುದ್ಧ ಶುರುವಾಯಿತು? ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ ಕೌರವರ ಬಳಿಗೆ. ಹೋಗಿ ಭಾಳ ಸಿಂಪಲ್ಲಾಗಿ ಕೇಳ್ತಾನೆ, ನಾವು ನೋಡಪ್ಪ ನಿಮ್ಮದು ಇಡೀ ಹಸ್ತಿನಾವತಿ ಕೊಡು ಅಂತ ಕೇಳಲ್ಲ, ಹಸ್ತಿನಾಪುರನ. ನಿನಗೆ 5 ಗ್ರಾಮಗಳನ್ನು 5 ಜನ ಪಾಂಡವರಿಗೆ ಬಿಟ್ಕೊಟ್ಬಿಡು, ಬೇರೆ ಏನು ಬೇಡ. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾರೆ. ಅವರಾಗಲಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ, ಹಣ್ಣಾಗ್ಬಿಟ್ಟಿದ್ದಾರೆ. ವನವಾಸ ಆಯಿತು, ಅಜ್ಞಾತವಾಸ ಆಯಿತು, ಬೆಂಕಿ ಹಚ್ಚಿದ್ದಾಯಿತು, ಏನೂ ಉಳಿದಿಲ್ಲ ಅವರು. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾರೆ. 5 ಗ್ರಾಮಗಳು. ಆ ಕಡೆಯಿಂದ ಓಡಿ ಬರ್ತಾನೆ ಶಕುನಿ. ಒಂದು ಹೇಳ್ತು, ಯಾವ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ಅಂತ. ದುರ್ಯೋಧನ ಅಟ್ಟಹಾಸ ಗೊತ್ತ ನಿಮಗೆ, ಸೂಜಿಯ ಮೊನೆಯಷ್ಟು ಜಾಗವನ್ನು ಅವರಿಗೆ ಕೊಡೋದಿಲ್ಲ, ಹೇಳಿ ನೀವು ಅಂತ. ಅಷ್ಟೇ ಅಲ್ಲ, ಶಕುನಿ ಹೇಳ್ತಾನೆ, ಕಟ್ಟಾಕವನ್ನ ಕೃಷ್ಣನ ಕಟ್ಟಾಕು. ಯಾಕೆ? ಪಾಂಡವರ ಪರವಾಗಿ ಇಲ್ಲಿ ಸಂಧಾನಕ್ಕೆ ಬಂದಾನ ಅವನು. ನಿನ್ನ ಪರವಾಗಿ ನಿಲ್ಲಬೇಕಾಗಿತ್ತು, ಪಾಂಡವರ ಪರವಾಗಿ ಬಂದಿದ್ದಾನೆ, ಕಟ್ಟವನಂತ. ಇದಕ್ಕಿದ್ದ ಕೃಷ್ಣನ ಹಿಂದುಗಡೆಯಿಂದ ಪ್ರಭಾವಳಿ ಬರಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಹೆದರು ಬಿಡ್ತಾರೆ ಅವರು. ಕೃಷ್ಣ ವಾಪಸ್ ಬಂದ, ಯುದ್ಧಕ್ಕೆ ಕರೆಯನ್ನು ಕೊಡ್ತಾರೆ. 18 ದಿನಗಳ ಯುದ್ಧ ನಡೀತು. ಅದಕ್ಕಿಂತ ಮುಂಚೆ ಒಂದು ಘಟನೆ ನಡೀತು. ಆ ಘಟನೆಯನ್ನು ನಿಮಗೀಗ ಹೇಳ್ತಾ ಇದ್ದೀನಿ. ಏನು ಘಟನೆ? ಧೃತರಾಷ್ಟ್ರ ಯುದ್ಧಕ್ಕೆ ಪ್ರಸಕ್ತವಾದ ಸಮಯವಾಯಿತು ಮತ್ತು ನನ್ನ ಮಗನ ಜಾತಕ ಏನಿದೆ ಅಂತ ರಾಜ ಜ್ಯೋತಿಷಿಗಳಿರ್ತಾರಲ್ಲ ಅವ್ರು ಕರೆಸ್ತಾನೆ ಧೃತರಾಷ್ಟ್ರ. ನಮ್ಮ ಮಗನ ಜಾತಕವನ್ನು ನೋಡ್ರಿ, ಈ ಯುದ್ಧ ಮಾಡಬೇಕು ಅಂತ ತೀರ್ಮಾನ ಆಗಿದೆ, ಸೋಲ್ತಾನೆ ಗೆಲ್ತಾನೆ. ರಾಜ ಜ್ಯೋತಿಷಿಗಳು ಎಷ್ಟು ತೀಕ್ಷ್ಣವಾಗಿ ಅದನ್ನು ನೋಡ್ತಾರೆ ಅಂದರೆ, ಸಣ್ಣ ಸಣ್ಣ ಫಳ ಗಳಿಗೆಗಳನ್ನು ಕೂಡ ಲೆಕ್ಕ ಹಾಕ್ತಾರೆ. ಹಾಕಿ ಹೇಳ್ತಾರೆ, ನಿನ್ನ ಮಗನನ್ನು ಯಾವ ಮನುಷ್ಯನೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯಕ್ತಿಯೂ ನಿನ್ನ ಮಗನನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ರಾಜ್ಯನ ಪಟ್ಟವನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಧೃತರಾಷ್ಟ್ರ ಖುಷಿ ಆಗ್ಬಿಡ್ತದೆ. ಏನ್ರಿ ರಾಜ ಜ್ಯೋತಿಷಿಗಳು ಇವತ್ತಿನವರೆಗೂ ಎಲ್ಲ ಜ್ಯೋತಿಷದಲ್ಲಿ ನಾವು ಪಂಚಭಾವತಿ ಪಂಚನಾಭಾವತಿ ಅಂತ 5 ಆಗ್ತಾವ 5 ಆಗಂಗಿಲ್ಲ. ಇಲ್ಲಿ ನೋಡಿದರೆ 100% ಗ್ಯಾರಂಟಿ ಅಂತ ಗ್ಯಾರಂಟಿ ಕೊಡ್ತಾಯಿದ್ರು. ಖುಷಿ ಆಗ್ಬಿಡ್ತಾರೆ. ಅದ್ರ ಹಾಯ್ ಹೊರಡ ಯುದ್ಧ ಶುರು ಮಾಡಿದ್ರು. ಯುದ್ಧ ಶುರು ಮಾಡ್ತಾರೆ. 8 ದಿವಸ ಆಗಿರುತ್ತೆ ಸ್ವಾಮಿ. ಹೈರಾಣ ಪರೇಶಾನ ಆಗ್ಬಿಟ್ಟಿರ್ತದೆ ಕೌರವರ ಸೈನ್ಯ. ಕುದುರೆಗಳ ಸಾವು, ಆನೆಗಳ ಸಾವು, ಪದಾತಿ ದಳದ ಸಾವು, ಸೈನಿಕರ ಸಾವು, ಕಂಡವರ ಸಾವು. ಧೃತರಾಷ್ಟ್ರಕ್ಕೆ ಸಿಟ್ಟು ಬಂದ್ಬಿಡ್ತದೆ. ಸಿಟ್ಟು ಬಂದು, ಏನು ನೀವು ಎಂಥ ಜ್ಯೋತಿಷ ಹೇಳಿದ್ರೆ ತಲೆ ಕಡಿಬೇಕು ನಿಮ್ಮದು. ನನ್ನ ಮಗ ಆ ರೀತಿ ಸೋಲ್ತಾ ಇದ್ದಾನೆ. ಏನೂ ಇರಲಾರ್ದಂಥ ಪಾಂಡವರು, ಅವ್ರ ಹತ್ರ ಶಸ್ತ್ರ ಇಲ್ಲ, ಸೈನ್ಯ ಇಲ್ಲ, ಅಕ್ಷೋಹಿಣಿ ಸೈನ್ಯ ಇಲ್ಲ, ಏನೂ ಇಲ್ಲ, ಅಂಥವರು ಗೆಲ್ತಾ ಇದ್ದಾರೆ. ಏನಿದು? ಯಾವ ರೀತಿ ನೋಡಿದ್ರೆ ತೆಗಿತಾರೆ, ನೋಡ್ತಾರೆ, ನೋಡಿ ಹೇಳ್ತಾರೆ, ನಾನು ನಿಮಗೇನಂತ ಹೇಳಿದ್ದೆ, ಮನುಷ್ಯನಿಂದ ವ್ಯಕ್ತಿಯಿಂದ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಯಾರು ಗ್ರಹಗತಿಗಳನ್ನೇ ಬದಲಿಸಬಲ್ಲನೋ, ಯಾರು ಸಮಯವನ್ನೇ ತಿರುಗಿಸಬಲ್ಲನೋ ಅಂಥ ಮಹಾತ್ಮನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾರು. ಅವರ ಪಣದಲ್ಲಿ ಅಂಥ ಒಬ್ಬ ವ್ಯಕ್ತಿ ಇರುವ ಸಾಧ್ಯತೆ ಇದೆ, ಚೆಕ್ ಮಾಡ್ಕೊಳ್ಳಿ ನೀವು ಬೇಕಾರೆ. ಕೃಷ್ಣ ಇರ್ತಾನಲ್ಲಿ ನಮ್ಮ ಜೀವನದಲ್ಲಿ. ಕೃಷ್ಣ ಇದ್ದಾನೆ ಅಂತ ನಂಬಿಬಿಟ್ರೆ ಯಾವ ಕುಬೇರ ಮೂಲೆ, ಯಾವ ಇದರ ಮೂಲೆ, ಯಾವ ಗ್ರಹಗತಿ, ಯಾವ ರಾಹುಕಾಲ, ಯಾವ ಗುಳಿಕ ಕಾಲ ರೀ, ನಂಬಬೇಕಾದ್ದು ಅವನು. ಸಂಪೂರ್ಣ ಶರಣಾಗೋಣ ರೀ. ಎಂಥದೇ ಕಷ್ಟ ಬರಲಿ ಆತ ನಾವು ಪರಿಹರಿಸ್ತಾನೆ ಅನ್ನುವಂಥ ಒಂದೇ ಒಂದು ನಂಬಿಕೆ ಇರಲಿ. ನಮ್ದು ಒಂದೇ ಸಮಸ್ಯೆನೇ ಹೇಳ, 1% ಡೌಟ್ ಇಟ್ಕೊಂಡು ಜೀವನ ಮಾಡ್ತೀವಿ. ನಾವು ದೇವ್ರು ನಂಬ್ತೀವಿ, ನಂಬಲ್ಲ ಅಂತ ಹೇಳಲ್ಲ. 99% ದೇವ್ರು ನಂಬ್ತೀವಿ. 1% ಆತ ಮಾಡಲಿಲ್ಲ ಅಂದರೆ ಅಂತ ಬರ್ತದೆ. ಆ 1% ಇದೆಯಲ್ಲ, ಆ 1% ನಮ್ಮನ್ನು ಹಾಳು ಮಾಡ್ತದೆ. ದಯವಿಟ್ಟು ಶರಣಾಗಿ, ನಾನು ಶರಣಾದವನೇ, ನೀವು ಶರಣಾಗಿ. ಕೃಷ್ಣ ಕೈ ಬಿಡೋದಿಲ್ಲ. ಮತ್ತೆ ಸೋಮವಾರ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ತಿಳಿಸಿ. ಸುದೀರ್ಘವಾಗಿದ್ದರೆ ಬೇಜಾರು ಮಾಡ್ಕೊಬೇಡಿ. ನಮಸ್ಕಾರ.